ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಅವರ ಸಹನೆ ಮುಗಿದು ಹೋಯ್ತಾ, ಅಥವಾ ಅಮೆರಿಕ ಹಾಗೂ ಯುರೋಪ್ ಸಂಬಂಧಗಳಲ್ಲಿ ಕಾಣಿಸ್ಕೊಳ್ತಾ ಇರೋ ಬಿರುಕನ್ನ ಪುತಿನ್ ತಮ್ಮ ಲಾಭಕ್ಕೆ ಬಳಸ್ಕೊಳ್ಳೋ ಹೆಜ್ಜೆ ಇಡ್ತಾ ಇದ್ದಾರಾ ಗೊತ್ತಿಲ್ಲ. ಆದರೆ ರಷ್ಯಾ ಯುಕ್ರೇನ್ ಯುದ್ಧ ಆರಂಭವಾದ ದಿನದಿಂದ ಇಲ್ಲಿವರೆಗೆ ಯಾವತ್ತೂ ಮಾಡದಷ್ಟು ದೊಡ್ಡ ಪ್ರಮಾಣದ ದಾಳಿಗಳನ್ನು ರಷ್ಯಾ ಯುಕ್ರೇನ್ ಮೇಲೆ ಮಾಡಿದೆ. ಸುಮಾರು 100 ಬ್ಯಾಲಿಸ್ಟಿಕ್ ಮತ್ತು ಕ್ರೂಸ್ ಮಿಸೈಲುಗಳು ಹಾಗೂ 600ಕ್ಕೂ ಹೆಚ್ಚು ಡ್ರೋನುಗಳು ರಾತ್ರಿ ಇಡೀ ಯುಕ್ರೇನ್ ರಾಜಧಾನಿ ಕಿವ್ ಮತ್ತು ಅದರ ಅಕ್ಕಪಕ್ಕದ ಪ್ರದೇಶಗಳ ಮೇಲೆ ಬೀಳ್ತಾ ಇದ್ರೆ ಇಡೀ ಯುಕ್ರೇನ್ ಭಯಾನಕ ರಾತ್ರಿಯನ್ನ ಅನುಭವಿಸಬೇಕಾದ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು. ಸಾಕಷ್ಟು ಶಾಲಾ ಕಟ್ಟಡಗಳು, ವಸತಿ ಪ್ರದೇಶಗಳು, ಸರ್ಕಾರಿ ಕಚೇರಿಗಳು, ಆಡಳಿತ ಕಟ್ಟಡಗಳು ರಷ್ಯಾ ದಾಳಿಯಲ್ಲಿ ಧ್ವಂಸಗೊಂಡಿವೆ. ಅದು ಭಯಾನಕ ದಾಳಿ. ಮತ್ತು ಈ ಯುದ್ಧ ಶುರುವಾದ ನಂತರ 3ನೇ ಬಾರಿಗೆ ರಷ್ಯಾ ತನ್ನ ಆರ್ಶನಿಕ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಯುಕ್ರೇನ್ ವಿರುದ್ಧ ಬಳಸುವ ಮೂಲಕ ಯುರೋಪಿಯನ್ ಯೂನಿಯನ್ಗೆ, ನ್ಯಾಟೋಗೆ ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ಹಾಗಾದರೆ ಇದ್ದಕ್ಕಿದ್ದ ಹಾಗೆ ರಷ್ಯಾ ಇಷ್ಟೊಂದು ಅಗ್ರೆಷನ್ ಅನ್ನು ಯಾಕೆ ತೋರಿಸ್ತಾ ಇದೆ? ತನ್ನ ನಗರಗಳ ಮೇಲೆ, ವಾಯುನೆಲೆಗಳ ಮೇಲೆ, ತೈಲ ಘಟಕಗಳ ಮೇಲೆ ದಾಳಿ ನಡೆದಾಗ ಕೂಡ ಸುಮ್ಮನಿದ್ದ ರಷ್ಯಾ ಈಗ ಇಷ್ಟೊಂದು ಭಯಾನಕ ದಾಳಿಗೆ ಮುಂದಾಗ್ತಾ ಇರೋದು ಯಾಕೆ? ಬನ್ನಿ ನೋಡೋಣ. ಗೆಳೆಯರೆ, ರಷ್ಯಾ ಮತ್ತು ಯುಕ್ರೇನ್ ನಡುವಿನ ಯುದ್ಧದಲ್ಲಿ ನಾವು ಮಧ್ಯಸ್ಥಿಕೆ ವಹಿಸುವ ಕೆಲಸವನ್ನು ನಿಲ್ಲಿಸಿದ್ದೀವಿ ಅಂತ ಅಮೆರಿಕ ಹೇಳಿದ ಬೆನ್ನಲ್ಲೇ ರಷ್ಯಾ ಯುಕ್ರೇನಿನ ರಾಜಧಾನಿ ಮೇಲೆ ಬೆಂಕಿಯ ಮಳೆ ಸುರಿಸಿದೆ. ಕಿವ್ ನಗರ ಅಕ್ಷರಶಃ ಸುಟ್ಟು ಹೋಗಿದೆ. ಅಲ್ಲಿನ ಕಟ್ಟಡಗಳಿಗೆ ಬಿದ್ದ ಬೆಂಕಿಯನ್ನು ನಂದಿಸೋದಕ್ಕೆ ಭಾನುವಾರ ಇಡೀ ದಿನ ಅಗ್ನಿಶಾಮಕ ದಳ ಕೆಲಸ ಮಾಡಿದೆ. ಅಲ್ಲೀಗ ಅವಶೇಷಗಳ ರಾಶಿ. ನಿಮಗೆ ನೆನಪಿರಬೇಕು, ಇತ್ತೀಚೆಗೆ ರಷ್ಯಾ ಯುಕ್ರೇನ್ನ ಗಡಿಯಲ್ಲಿ ಅಣು ಸಮರಾಭ್ಯಾಸವನ್ನು ಮಾಡಿತು. ಆ ಮೂಲಕ ನಾವು ಅಗತ್ಯ ಬಿದ್ದರೆ ಅಣ್ವಸ್ತ್ರಗಳನ್ನು ಬಳಸೋದಕ್ಕೆ ಹಿಂಜರಿಯೋದಿಲ್ಲ, ರಷ್ಯಾ ಅನ್ನೋದು ಅಣುಶಕ್ತ ದೇಶ, ಸ್ವಲ್ಪ ಎಚ್ಚರವಾಗಿರಿ ಅನ್ನೋ ಸಂದೇಶವನ್ನು ಯುರೋಪಿಯನ್ ಯೂನಿಯನ್ ಹಾಗೂ ನ್ಯಾಟೋಗೆ ರಷ್ಯಾ ಕೊಡ್ತು. ಅದರ ಬೆನ್ನಲ್ಲೇ ಈಗ ರಷ್ಯಾ ಯುಕ್ರೇನ್ ವಿರುದ್ಧ ನ್ಯೂಕ್ಲಿಯರ್ ಕೇಪಬಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಬಳಸಿ ದಾಳಿಯನ್ನು ಮಾಡಿದೆ. ಹಾಗೆ ಬೆಲಾರೂಸ್ ಅಲ್ಲಿ ರಷ್ಯಾ ತನ್ನ ನ್ಯೂಕ್ಲಿಯರ್ ವಾರ್ ಹೆಡ್ಗಳ ಜೊತೆಗೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಕೂಡ ಜೋಡಿಸಿಟ್ಟಿದೆ. ಈ ಮೂಲಕ ತಾನು ಯಾವ ಸಂದರ್ಭದಲ್ಲಿ, ಯಾವ ಕ್ಷಣದಲ್ಲಿ ಬೇಕಾದರೂ ಯುರೋಪಿಯನ್ ದೇಶಗಳ ಮೇಲೆ, ನ್ಯಾಟೋ ದೇಶಗಳ ವಿರುದ್ಧ ಅಣುದಾಳಿಯನ್ನ ಮಾಡೋದಕ್ಕೆ ಕೂಡ ಸಿದ್ಧ ಇದ್ದೀನಿ ಅನ್ನೋ ಸಂದೇಶವನ್ನ ರಷ್ಯಾ ಕಳುಹಿಸಿಕೊಡ್ತಾ ಇದೆ. ರಷ್ಯಾದ ಭಯಾನಕ ಮಿಸೈಲ್ ಅಂತ ಕರೆಸಿಕೊಳ್ಳುವ ಆರ್ಶನಿಕ್ 16 ವಾರ್ ಹೆಡ್ಗಳನ್ನು ಒಂದೇ ಸಮಕ್ಕೆ ಆಕಾಶದಿಂದ ಹಲವು ಟಾರ್ಗೆಟ್ಗಳ ಮೇಲೆ ಸುರಿಸ್ತಾ ಇದ್ರೆ ಯುಕ್ರೇನ್ ದಿಗ್ಭ್ರಾಂತಗೊಂಡು ನೋಡ್ತಾ ಇರಬೇಕಾಗಿ ಬಂತು. ಅಲ್ಲಿಗೂ ನಾವು ಸಾಕಷ್ಟು ರಷ್ಯಾದ ಮಿಸೈಲ್ಗಳನ್ನು ನ್ಯೂಟ್ರಲೈಸ್ ಮಾಡಿದೀವಿ ಅಂತ ಯುಕ್ರೇನ್ ಹೇಳ್ಕೊಂಡಿದೆ. ಆದರೂ ಅಲ್ಲಿಂದ ಬರ್ತಾ ಇರೋ ದೃಶ್ಯಾವಳಿಗಳು ರಷ್ಯಾದ ದಾಳಿಯ ಭೀಕರತೆಯನ್ನು ತೋರಿಸ್ತಾ ಇವೆ. ರಷ್ಯಾ ಬಿಲಾತ್ಸೆಕ್ವಾ ನಗರವನ್ನು ಗುರಿಯಾಗಿಸಿಕೊಂಡು ಆರ್ಶನಿಕ್ ಇಂಟರ್ಮೀಡಿಯೇಟ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಬಳಸಿದೆ ಅಂತ ಯುಕ್ರೇನ್ ಅಧ್ಯಕ್ಷ ವ್ಲಾದಿಮಿರ್ ಜೆಲೆನ್ಸ್ಕಿ ಹೇಳಿದ್ದಾರೆ. ಅವರ 600 ಡ್ರೋನ್ಗಳ ಪೈಕಿ 540 ಡ್ರೋನ್ಗಳನ್ನು ನಾವು ನ್ಯೂಟ್ರಲೈಸ್ ಮಾಡಿದ್ದೀವಿ ಅಂತ ಯುಕ್ರೇನ್ ಹೇಳಿಕೊಂಡಿದೆ. ಇನ್ನು ಈ ದಾಳಿಗೆ ಕಾರಣ ಕೂಡ ಯುಕ್ರೇನ್ನೇ ಅಂತ ರಷ್ಯಾ ಹೇಳ್ತಾ ಇದೆ. ಕಳೆದ ಕೆಲ ತಿಂಗಳುಗಳಿಂದ ರಷ್ಯಾ ಯುಕ್ರೇನ್ ನಡುವಿನ ಸಂಘರ್ಷ ಸ್ವಲ್ಪ ತೀವ್ರವಾಗ್ತಾ ಹೋಗ್ತಾ ಇತ್ತು. ಯುರೋಪಿಯನ್ ಯೂನಿಯನ್ನ ಬೆಂಬಲ ಹಾಗೆ ಇರಾನ್ ಅಮೆರಿಕ ನಡುವಿನ ಯುದ್ಧದ ಸಂದರ್ಭದಲ್ಲಿ ರಷ್ಯಾ ಇರಾನಿಗೆ ಆಯುಧ ಮತ್ತು ತಾಂತ್ರಿಕ ನೆರವನ್ನು ಕೊಡ್ತಾ ಇದೆ ಅಂತ ಹೇಳ್ತಾ ಅರಬ್ ದೇಶಗಳ ಜೊತೆ ಒಂದಷ್ಟು ಆಯುಧ ಮಾರಾಟ ಒಪ್ಪಂದವನ್ನು ಮಾಡಿಕೊಂಡು ಬಂದ ಯುಕ್ರೇನ್ ಅಮೆರಿಕದ ಮಿತ್ರ ದೇಶಗಳು ಕೂಡ ತನಗೆ ಸಹಾಯ ಮಾಡುತ್ತವೆ ಅನ್ನೋ ಹುಮ್ಮಸ್ಸಿಗೆ ಬಿತ್ತು. ತನ್ನ ಶಕ್ತಿ ಸಾಮರ್ಥ್ಯಗಳನ್ನು ತೋರಿಸೋ ಮೂಲಕ ಈ ಯುದ್ಧವನ್ನು ನಾವು ಗೆಲ್ತಾ ಇದ್ದೀವಿ ಅನ್ನೋ ಅಭಿಪ್ರಾಯ ಮೂಡಿಸಬೇಕು ಅಂದ್ಕೊಳ್ತು. ಹೀಗೆ ನಾನಾ ಕಾರಣಗಳಿಗೆ ಯುಕ್ರೇನ್ ರಷ್ಯಾ ಮೇಲಿನ ದಾಳಿಯನ್ನು ತೀವ್ರಗೊಳಿಸ್ತಾ ಹೋಯಿತು. ಜಗತ್ತು ತೈಲ ಸಮಸ್ಯೆಗೆ ತುತ್ತಾಗಿದ್ದ ಸಂದರ್ಭದಲ್ಲಿ, ಇರಾನ್ನ ತೈಲವನ್ನು ಖರೀದಿ ಮಾಡೋದಕ್ಕೆ ಅಮೆರಿಕ ನಿರ್ಬಂಧಗಳನ್ನು ಲಿಫ್ಟ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಯುಕ್ರೇನ್ ರಷ್ಯಾದ ತೈಲ ಘಟಕಗಳ ಮೇಲೆ ದಾಳಿ ಮಾಡ್ತು. ಆ ಮೂಲಕ ರಷ್ಯಾದ ತೈಲ ಸರಬರಾಜನ್ನು ನಿಲ್ಲಿಸುವ ಪ್ರಯತ್ನಕ್ಕೆ ಯುಕ್ರೇನ್ ಕೈ ಹಾಕ್ತು. ಅಫ್ಕೋರ್ಸ್ ತೈಲ ಮಾರಾಟದ ಮೂಲಕ ರಷ್ಯಾ ಲಾಭ ಮಾಡ್ತಾ ಇದೆ, ಆ ಹಣವನ್ನು ಯುದ್ಧಕ್ಕೆ ಬಳಸ್ತಾ ಇದೆ. ಅದಕ್ಕಾಗಿ ನಾವು ರಷ್ಯಾದ ತೈಲ ಘಟಕಗಳನ್ನು ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಯುಕ್ರೇನ್ ಸಮರ್ಥನೆಗಳನ್ನು ಕೊಡಬಹುದು. ಆದರೆ ಜಗತ್ತು ತೈಲ ಸಂಕಷ್ಟದಲ್ಲಿದ್ದಾಗ ತೈಲ ಉತ್ಪಾದನೆ ಮತ್ತು ಸರಬರಾಜನ್ನೇ ತಡೆದು ಬಿಡ್ತೀವಿ ಅಂತ ಹೋಗೋದಿದೆ ನೋಡಿ, ಅದು ಜಗತ್ತಿಗೆ ಸಂಕಷ್ಟವನ್ನುಂಟು ಮಾಡೋ ಕೆಲಸ. ಅದನ್ನು ಯುಕ್ರೇನ್ ಮಾಡ್ತು. ಆದರೂ ರಷ್ಯಾ ದೊಡ್ಡ ಮಟ್ಟದಲ್ಲಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ರಷ್ಯಾದ ತೈಲ ಹಡಗುಗಳ ಮೇಲೆ ದಾಳಿ ಆಯಿತು, ಅವರ ಏರ್ ಬೇಸ್ಗಳನ್ನು ಗುರಿಯಾಗಿಸ್ಕೊಂಡು ಯುಕ್ರೇನ್ ದಾಳಿ ಮಾಡ್ತು, ಬಂದರುಗಳ ಮೇಲೆ ದಾಳಿ ಆಯಿತು. ಇದೆಲ್ಲದಕ್ಕೂ ಸಣ್ಣ ಮಟ್ಟದಲ್ಲಿ ಪ್ರತಿಕ್ರಿಯೆ ಕೊಡ್ತಾ ಹೋದ ರಷ್ಯಾ ಮೊನ್ನೆ ಯುಕ್ರೇನಿನ ಡ್ರೋನುಗಳು ಲುಹಾನ್ಸ್ಕ್ ಮೇಲೆ ದಾಳಿ ಮಾಡಿದ ನಂತರ ಸಿಕ್ಕಾಪಟ್ಟೆ ಕೆರಳಿದೆ ಮತ್ತು ಅದಕ್ಕೆ ಪ್ರತೀಕಾರವನ್ನು ಹೇಳೋದಕ್ಕೆ ಮುಂದಾಗಿದೆ. ಹಾಗೆ ನೋಡಿದರೆ ಲುಹಾನ್ಸ್ಕ್ ಅನ್ನೋದು ಯುಕ್ರೇನ್ಗೆ ಸೇರಿದ ಪ್ರದೇಶ. ಅದನ್ನೀಗ ರಷ್ಯಾ ಆಕ್ರಮಿಸಿಕೊಂಡಿದೆ. ಲುಹಾನ್ಸ್ಕ್ನ ಹಾಸ್ಟೆಲ್ ಕಟ್ಟಡವೊಂದರ ಮೇಲೆ ಯುಕ್ರೇನಿನ ಡ್ರೋನ್ ದಾಳಿ ನಡೀತು. ನಾವು ದಾಳಿ ಮಾಡಿದ್ದು
ಇದು ಸ್ಟಾರೋಬಿಲ್ಸ್ಕ್ ಪ್ರದೇಶದಲ್ಲಿದ್ದ ರಷ್ಯಾದ ರೂಬಿಕಾನ್ ಡ್ರೋನ್ ಯೂನಿಟ್ ಮೇಲೆ ಅಂತ ಯುಕ್ರೇನ್ ಹೇಳಿಕೊಳ್ತು, ಆದರೆ ರಷ್ಯಾ ಹೇಳಿದ್ದೇ ಬೇರೆ. ಯುಕ್ರೇನಿನ ಡ್ರೋನ್ ಲುಹಾನ್ಸ್ಕ್ನಲ್ಲಿನ ಮಹಿಳಾ ಹಾಸ್ಟೆಲ್ ಕಟ್ಟಡದ ಮೇಲೆ ಬಿತ್ತು ಮತ್ತು ಅದರಲ್ಲಿದ್ದ 18-20 ವಯಸ್ಸಿನ ಒಳಗಿನ ಸುಮಾರು 18 ಮಂದಿ ಯುವತಿಯರು ಸಾವಿಗೀಡಾದರು, 40ಕ್ಕೂ ಹೆಚ್ಚು ಜನ ಗಾಯಗೊಂಡರು. ಯುವತಿಯರ ಹಾಸ್ಟೆಲ್ ಮೇಲೆ ದಾಳಿ ಮಾಡಿದ್ದು ಅಕ್ಷಮ್ಯ. ಯುದ್ಧ ಸೇನೆ ಜೊತೆಗೆ ಆಗಲಿ ನಾಗರಿಕ ಪ್ರದೇಶದ ಮೇಲೆ ನಡೆಯೋ ದಾಳಿಗಳನ್ನು, ನಾಗರಿಕರ ಸಾವುಗಳನ್ನು ನಾವು ಭಯೋತ್ಪಾದಕ ದಾಳಿಗಳು ಅಂತ ಭಾವಿಸ್ತೀವಿ, ಅದಕ್ಕೆ ತಕ್ಕ ಪ್ರತೀಕಾರ ಹೇಳ್ತೀವಿ ಅಂತ ಅಬ್ಬರಿಸಿದ್ದ ರಷ್ಯಾ ಶನಿವಾರ ರಾತ್ರಿ ಇಡೀ ಪ್ರತೀಕಾರ ಹೇಳೋದಕ್ಕೆ ಶುರು ಮಾಡೇ ಬಿಡ್ತು. ರಷ್ಯಾ ಯುಕ್ರೇನ್ ವಿರುದ್ಧ ಸುಮಾರು 20 ಇಸ್ಕಂದರ್ ಕ್ರೂಸ್ ಮಿಸೈಲುಗಳು, 25 ಇಸ್ಕಂದರ್ MS-400 ಬ್ಯಾಲಿಸ್ಟಿಕ್ ಮಿಸೈಲುಗಳು, 16 KH-101 ಕ್ರೂಸ್ ಮಿಸೈಲುಗಳು, 16 ಕಲಿಬ್ರಾ ಕ್ರೂಸ್ ಮಿಸೈಲುಗಳು, 6 ಜಿರ್ಕಾನ್ ಹೈಪರ್ಸಾನಿಕ್ ಕ್ರೂಸ್ ಮಿಸೈಲುಗಳು, 5 ಕಿಂಜಲ್ ಹೈಪರ್ಸಾನಿಕ್ ಏರೋ ಬ್ಯಾಲಿಸ್ಟಿಕ್ ಮಿಸೈಲುಗಳು, 2 ಓರ್ಷನಿಕ್ ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲುಗಳು ಸೇರಿ ಒಟ್ಟು 90 ಮಿಸೈಲ್ಗಳನ್ನು ಪ್ರಯೋಗ ಮಾಡಿದೆ. ಹಾಗೆ 600ಕ್ಕೂ ಹೆಚ್ಚು ಡ್ರೋನ್ಗಳ ಮೂಲಕ ದಾಳಿಯನ್ನು ಮಾಡಿದೆ. ಅದರಲ್ಲಿ ಒಂದಷ್ಟು ಮಿಸೈಲ್ಗಳನ್ನು ನಾವು ನ್ಯೂಟ್ರಲೈಸ್ ಮಾಡಿದ್ದೀವಿ ಅಂತ ಯುಕ್ರೇನ್ ಹೇಳ್ಕೊಳ್ತಾ ಇದೆ. ಆದರೂ ಸುಮಾರು ಅರ್ಧಕ್ಕಿಂತ ಹೆಚ್ಚು ಮಿಸೈಲುಗಳಲ್ಲಿ ಹಿಟ್ ಮಾಡಿವೆ. ಇನ್ನು ಈ ದಾಳಿಯನ್ನು ಯುರೋಪಿಯನ್ ಯೂನಿಯನ್ ತೀವ್ರವಾಗಿ ಖಂಡಿಸಿದೆ. ಇದು ತುಂಬ ಕೆಟ್ಟ ಎಸ್ಕಲೇಷನ್ ಅಂತ ಜರ್ಮನಿ ಹೇಳಿದೆ. ಮುಂದಿನ ವಾರ ನಡೆಯಲಿರುವ ಯುರೋಪಿಯನ್ ಯೂನಿಯನ್ ವಿದೇಶಾಂಗ ಸಚಿವರ ಸಭೆಯಲ್ಲಿ ರಷ್ಯಾದ ಮೇಲೆ ಮತ್ತಷ್ಟು ಅಂತಾರಾಷ್ಟ್ರೀಯ ಒತ್ತಡವನ್ನು ಹೇರುವುದಕ್ಕೆ ಬೇಕಾದ ಕ್ರಮಗಳ ಬಗ್ಗೆ ಚರ್ಚೆ ಮಾಡುವುದಾಗಿ ಯುರೋಪ್ ಹೇಳಿಕೊಂಡಿದೆ. ಗೆಳೆಯರೆ, ರಷ್ಯಾ ಈ ದಾಳಿಯನ್ನು ಮಾಡ್ತಾ ಇರೋದು ಯುಕ್ರೇನ್ ಮೇಲೆ, ಆದರೂ ಅಲ್ಲಿ ಪುತಿನ್ ಮೆಸೇಜ್ ಕೊಡ್ತಾ ಇರೋದು ಯುರೋಪಿಯನ್ ಯೂನಿಯನ್ಗೆ. ಯುಕ್ರೇನ್ ಯುದ್ಧದಿಂದ ಈಗಾಗಲೇ ಭಾಗಶಃ ಅಮೆರಿಕ ದೂರ ಆಗಿದೆ. ಮೊನ್ನೆ ಯುಕ್ರೇನ್ ಹಾಗೂ ರಷ್ಯಾ ಯುದ್ಧದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸುವ ಬಗ್ಗೆ ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಮಾರ್ಕೊ ರೂಬಿಯೋ, ಈ ಹಿಂದೆ ಸಂಧಾನಕ್ಕೆ ಸಿದ್ಧ ಅನ್ನೋ ಥರ ರಷ್ಯಾ ಹಾಗೂ ಯುಕ್ರೇನ್ ಎರಡೂ ಮಾತಾಡ್ತಾ ಇದ್ವು, ಹೀಗಾಗಿ ನಾವು ಸಂಧಾನ ಮಾಡಿಸೋ ಪ್ರಯತ್ನ ಮಾಡಿದ್ವಿ, ಆದರೆ ಅದು ಸಾಧ್ಯ ಆಗಲಿಲ್ಲ. ಈಗ ಬೇರೆ ಯಾರಾದರೂ ಆ ಎರಡೂ ದೇಶಗಳ ನಡುವೆ ಸಂಧಾನ ಮಾಡಿಸೋದಕ್ಕೆ ಸಿದ್ಧ ಇದ್ದರೆ ದಯವಿಟ್ಟು ಬಂದು ಮಾಡಿಸಿ ಅನ್ನೋ ಥರ ಹೇಳೋ ಮೂಲಕ ಯುಕ್ರೇನ್ ರಷ್ಯಾ ಯುದ್ಧದ ಮಧ್ಯಸ್ಥಿಕೆಯಿಂದ ಅಮೆರಿಕ ದೂರ ಸರಿದಿದೆ ಅನ್ನೋ ಮಾತುಗಳನ್ನು ಪರೋಕ್ಷವಾಗಿ ಹೇಳಿದ್ದಾರೆ. ಸದ್ಯದ ಪರಿಸ್ಥಿತಿ ಹಾಗೇ ಇದೆ. ಯುಕ್ರೇನ್ ಹಿಂದೆ ಯುರೋಪ್ ನಿಂತಿದೆ. ಅಲ್ಲಿ ಟ್ರಂಪ್ ಕೊಟ್ಟ ಸಂಧಾನ ಸೂತ್ರವನ್ನು ಯುಕ್ರೇನ್ ರಷ್ಯಾ ಒಪ್ಪೋದಕ್ಕೆ ಸಿದ್ಧ ಇದ್ರೂ ಕೂಡ ಆ ಒಪ್ಪಂದ ಆಗದ ಹಾಗೆ ಯುರೋಪ್ ಯುಕ್ರೇನನ್ನು ತಡೀತು ಅನ್ನೋದು ಅಮೆರಿಕಾದ ಭಾವನೆ. ಇನ್ನು ಅಲ್ಲಿ ರಷ್ಯಾಗೆ ಹೇಗೆ ಬೇಕೋ ಹಾಗೆ ಸಂಧಾನ ಆದರೆ ಮುಂದಿನ ದಿನಗಳಲ್ಲಿ ರಷ್ಯಾದ ಅಗ್ರೆಷನ್ ಮತ್ತಷ್ಟು ಹೆಚ್ಚಾಗುತ್ತೆ. ಯುರೋಪಿಯನ್ ದೇಶಗಳ ಮೇಲೆ ರಷ್ಯಾ ದಾಳಿ ಮಾಡೋ ಸಾಧ್ಯತೆ ಇರುತ್ತೆ. ರಷ್ಯಾ ಜೊತೆ ಗಡಿ ಹಂಚಿಕೊಳ್ಳುವ ದೇಶಗಳು ಸಮಸ್ಯೆಗೀಡಾಗುತ್ತವೆ ಅಂತ ಇಲ್ಲಿ ಯುರೋಪ್ ಭಾವಿಸ್ತಾ ಇದೆ. ಯುರೋಪ್ ಹಾಗೂ ನ್ಯಾಟೋ ವಿಸ್ತರಣೆಯನ್ನು ವಿರೋಧಿಸಿ ಹೇಗೆ ರಷ್ಯಾ ಯುದ್ಧಕ್ಕಿಳಿತೋ ಹಾಗೆ ಯುರೋಪ್ ಕೂಡ ಈಗ ಯುಕ್ರೇನ್ ಸೋತ್ರೆ ರಷ್ಯಾ ವಿಸ್ತರಣೆಯನ್ನು ಮಾಡ್ತಾ ಹೋಗುತ್ತೆ ಅನ್ನೋ ಭಯದಲ್ಲಿದೆ. ಹೀಗಾಗಿ ಅವರು ಈ ಯುದ್ಧ ಮುಗಿಯೋದಕ್ಕೆ ಬಿಡ್ತಾ ಇಲ್ಲ. ಹಾಗಂತ ಇದನ್ನು ಗೆಲ್ಲೋದಕ್ಕೆ ಅವರಿಗೆ ಸಾಧ್ಯ ಆಗುತ್ತಾ ಅಂದರೆ ಅಮೆರಿಕಾದ ಬೆಂಬಲ ಇಲ್ಲದೆ ನ್ಯಾಟೋ ಸದ್ಯಕ್ಕಲ್ಲಿ ಹೆಚ್ಚೇನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಅಮೆರಿಕ ಹಾಗೂ ಯುರೋಪಿಯನ್ ದೇಶಗಳ ಸಂಬಂಧಗಳು ಕೂಡ ಹಳಸಿವೆ. ಅಮೆರಿಕ ಜರ್ಮನಿಯಿಂದ ತನ್ನ ಸೇನೆಯನ್ನು ಹಿಂಪಡೆಯುವ ಮೂಲಕ ನ್ಯಾಟೋಗೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದೆ. ಹಾಗೆ ಯುಕ್ರೇನ್ ಯುದ್ಧಕ್ಕೆ ಕೊಡ್ತಾ ಇದ್ದ ಬೆಂಬಲವನ್ನು ಕೂಡ ಅಮೆರಿಕ ಸದ್ಯಕ್ಕೆ ನಿಲ್ಲಿಸಿದೆ. ಈಗೇನಿದ್ರು ಹಣ ಕೊಟ್ಟು ಯುಕ್ರೇನ್ ಅಮೆರಿಕಾದ ಆಯುಧಗಳನ್ನು ಖರೀದಿ ಮಾಡಬೇಕೇ ಹೊರತು ಅವರಿಗೆ ಹಿಂದಿನಂತೆ ಸಾಲ, ಅನುದಾನ, ಫ್ರೀ ಇವೆಲ್ಲ ಏನು ಸಿಗೋದಿಲ್ಲ. ಹಾಗಂತ ಯುರೋಪಿಯನ್ ಯೂನಿಯನ್ ತಾನೇ ಈ ಯುದ್ಧವನ್ನು ಮಾಡಿ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತಾ ಅಂತಂದ್ರೆ ಆ ಪರಿಸ್ಥಿತಿ ಕೂಡ ಅಲ್ಲಿ ಕಾಣ್ತಾ ಇಲ್ಲ. ಇನ್ನು ಈ ಯುದ್ಧ ನಿಲ್ಲೋದಕ್ಕೆ ಯುರೋಪ್ ಯಾಕೆ ಬಿಡ್ತಾ ಇಲ್ಲ ಅಂದರೆ ಅವರಿಗೆ ಟ್ರಂಪ್ ಶಾಶ್ವತವಾಗಿ ಅಮೆರಿಕಾದಲ್ಲೇನೂ ಇರೋದಿಲ್ಲ, ಅವರ ಅಧಿಕಾರಾವಧಿ ಇನ್ನು 2 ವರ್ಷ ಮಾತ್ರ ಅನ್ನೋದು ಗೊತ್ತಿದೆ. ಅಷ್ಟರವರೆಗೆ ಟ್ರಂಪ್ ಅನ್ನು ತಡೆದ್ರೆ ಮುಂದೆ ಬರುವ ಅಮೆರಿಕ ಅಧ್ಯಕ್ಷರು ಯುರೋಪ್ ಮತ್ತು ಯುಕ್ರೇನ್ ಪರ ನಿಲ್ತಾರೆ ಅನ್ನೋದು ನ್ಯಾಟೋ ಮಾಡ್ತಾ ಇರೋ ಯೋಚನೆ. ಹಾಗೆ ಯುದ್ಧ ಮುಂದುವರಿತಾ ಹೋದರೆ ರಷ್ಯಾದ ಆರ್ಥಿಕ ಶಕ್ತಿಯನ್ನು, ಆಯುಧ ಶಕ್ತಿಯನ್ನು ಅದು ಕಡಿಮೆ ಮಾಡುತ್ತೆ. ಯುಕ್ರೇನ್ ಹಾಳಾಗೋದನ್ನು ತಡೆಯೋದಕ್ಕಂತೂ ಆಗೋದಿಲ್ಲ, ಆದರೆ ಅದರ ಜೊತೆ ರಷ್ಯಾದ ಶಕ್ತಿ ಕೂಡ ಕ್ಷೀಣಿಸಿದರೆ ಮುಂದೆ ಯುರೋಪ್ ಮೇಲೆ ದಾಳಿ ಮಾಡೋ ಸಾಮರ್ಥ್ಯ ರಷ್ಯಾಗಿರೋದಿಲ್ಲ ಅಂತ ಯುರೋಪ್ ಲೆಕ್ಕಾಚಾರ ಹಾಕ್ತಾ ಇದೆ. ಹೀಗಾಗಿ ಈ ಸಂಘರ್ಷ ರಷ್ಯಾದ ಕೈ ಮೇಲಾಗಿ ಮುಗಿಯೋದಕ್ಕೆ ಯುರೋಪ್ ಬಿಡ್ತಾ ಇಲ್ಲ. ಇದನ್ನು ಹೆಚ್ಚು ದಿನ ಮುಂದುವರಿಸ್ತಾ ಹೋದರೆ ಏನಾಗುತ್ತೆ ಅನ್ನೋದು ರಷ್ಯಾಗೆ ಗೊತ್ತಿದೆ. ಸೊ ಅಮೆರಿಕ ದೂರ ಆಗ್ತಾ ಇರೋ ಈ ಸಂದರ್ಭವನ್ನು ರಷ್ಯಾ ಬಳಸ್ಕೊಳ್ಳೋದಕ್ಕೆ ಹೋಗುತ್ತೆ. ಅವರು ಮತ್ತೆ ಸೇನಾ ನಿಯೋಜನೆಯನ್ನು ಹೆಚ್ಚು ಮಾಡಿದ್ದಾರೆ. ದಾಳಿ ತೀವ್ರಗೊಂಡಿದೆ. ಒಂದೇ ರಾತ್ರಿ 100ಕ್ಕೂ ಹೆಚ್ಚು ಮಿಸೈಲುಗಳು ಯುಕ್ರೇನ್ನ ಮೇಲೆ ಬಿದ್ದಿವೆ. ಝೆಲೆನ್ಸ್ಕಿಗೆ ಇನ್ನು ಮುಂದೆ ಸ್ವಲ್ಪ ಮಟ್ಟಿಗೆ ಕಷ್ಟ ಕೂಡ ಆಗಬಹುದು. ಹಾಗಂತ ರಷ್ಯಾದ ಪರಿಸ್ಥಿತಿ ಚೆನ್ನಾಗಿದೆ ಅಂತಲ್ಲ. ದೀರ್ಘಕಾಲದ ಯುದ್ಧ ಯುಕ್ರೇನನ್ನು ಕೂಡ ಸ್ವಲ್ಪ ಮಟ್ಟಿಗೆ ಸಿದ್ಧಗೊಳಿಸಿದೆ. ಅವರು ತಮಗೆ ಬೇಕಾದ ಕಡಿಮೆ ಬೆಲೆಯ ಆಯುಧಗಳನ್ನು ಸಿದ್ಧ ಮಾಡಿಟ್ಕೊಂಡಿದ್ದಾರೆ. ಇನ್ನು ರಷ್ಯಾದ ಮೇಲೆ ಕೂಡ ಯುಕ್ರೇನ್ ದಾಳಿಗಳನ್ನು ಮಾಡ್ತಾ ಇದೆ. ಆ ದಾಳಿಗಳನ್ನು ಅವರು ಮುಂದುವರಿಸ್ತಾರೆ. ಇದು ಗೆಳೆಯರೆ ಕೀವ್ ಮೇಲೆ ನಡೆದ ರಷ್ಯಾದ ದಾಳಿ ಹಾಗೂ ಆ ಯುದ್ಧದ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ
ಜೈ ಹಿಂದ್, ಜೈ ಕರ್ನಾಟಕ.